Hello, doctor. With Dr.Chandrika Anand. ಸೊ ಲಾಸ್ಟ್ ಕಪಲ್ ಆಫ್ ವಿಡಿಯೋಸಲ್ಲಿ ದ ಸೋ ಕಾಲ್ಡ್ ಮಡಿವಂತಿಕೆಯ ಸಬ್ಜೆಕ್ಟ್ ಮುಟ್ಟಾಗೋದು ಅಥವಾ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ತುಂಬ ಕಾಮನ್ ಇದು ಟ್ರೆಂಡಿಯಾಗಿ ಚಮ್ಸ್ ಅಂತ ಕರೆಯೋದು. ಸೊ ನೀವು ಹೇಗೆ ಕರೆದ್ರೂ ಇದು ಮಡಿವಂತಿಕೆಯ ಸಬ್ಜೆಕ್ಟ್ ಅಂತೂ ಖಂಡಿತ ಹೌದು. ಸೊ ಇವತ್ತು ಇದರ ಕಂಟಿನ್ಯೂಷನ್ ಎಪಿಸೋಡ್ ಆಗಿ ನೋಡಿ, ಲಾಸ್ಟ್ ಕಪಲ್ ಆಫ್ ವಿಡಿಯೋಸಲ್ಲಿ ಏನು ನಾರ್ಮಲ್ ಮೆನ್ಸ್ಟ್ರೇಷನ್ ಅಂತ ಮಾತಾಡಿದ್ವಿ. ಇವತ್ತು ಐ ಥಿಂಕ್ ಮ್ಯಾಮ್ ವಿ ಶುಡ್ ಅಡ್ರೆಸ್ ಅಬ್ನಾರ್ಮಲ್ ಮೆನ್ಸ್ಟ್ರೇಷನ್. ಸೊ ನಾನು ಎಲ್ಲೋ ಓದಿದೆ ದಟ್ ಆನ್ ಅನ್ ಆವ್ರೇಜ್ ಒಬ್ಬ ಹೆಣ್ಣು 7 years ಆಫ್ ಮೆನ್ಸ್ಟ್ರೇಷನ್ ಎಕ್ಸ್ಪೀರಿಯನ್ಸ್ ಮಾಡ್ತಾಳಂತೆ ಅವಳ ಲೈಫಲ್ಲಿ. ಅಂದರೆ ಓವರ್ ಆಲ್ ಎಲ್ಲ ಸೇರಿ ವಿಚ್ ಅಕ್ಯುಮುಲೇಟ್ಸ್ ಅಪ್ ಟು ಒಂದು 400 ಪೀರಿಯಡ್ ಸೈಕಲ್ಸ್ ಅಂತ ದೇ ಸೇ. ಬಟ್ ಮೇ ಬಿ ಇದು ಇಟ್ ಹೋಲ್ಡ್ಸ್ ಗುಡ್ ಫಾರ್ ಆಗಿನ ಕಾಲದ ಹೆಣ್ಮಕ್ಳು. ಇವಾಗ ಮಿಸ್ಡ್ ಪೀರಿಯಡ್ಸ್ನೇ ನಾವು ಹೆಚ್ಚು ನೋಡ್ತೀವಿ ಅಥವಾ ಅಬ್ನಾರ್ಮಲ್ ಮೆನ್ಸ್ಟ್ರೇಷನ್ನ ಹೆಚ್ಚು ನೋಡ್ತೀವಿ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಅಬ್ನಾರ್ಮಲ್ ಮೆನ್ಸ್ಟ್ರೇಷನ್ ಅಂತ? ಸೌಜನ್ಯ, ಈಗ ನಾವು ಲಾಸ್ಟ್ 3-4 ಎಪಿಸೋಡ್ಸ್ನಲ್ಲಿ ನಾರ್ಮಲ್ ಮೆನ್ಸ್ಟ್ರೇಷನ್ ಏನು ಅಂತ ಯಾಕೆ ಇಷ್ಟೊಂದು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಬ್ನಾರ್ಮಲ್, ಈಗ ಇದು ನಿನ್ಗೆ ಅಬ್ನಾರ್ಮಲ್ ಇದೆ, ಇದು ನಿನ್ನ ಕಾಯಿಲೆ ಇದೆ ಅಂತ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ all of us should understand what is normal. That's the reason we had a very elaborate discussion on what is normal menstruation. See, abnormal menstruation ಅಂದರೆ ಎನಿ ಡಿವಿಯೇಷನ್ ಫ್ರಮ್ ನಾರ್ಮಲ್. ಈಗ ನಾರ್ಮಲ್ ಮೆನ್ಸ್ಟ್ರೇಷನ್ ನಾನು ಏನು ಹೇಳಿದೆ ಅವತ್ತು, 21 to 35 days cycle, bleeding less than 8 days with very mild pain and fairly regular cycles, it is called normal menstruation. Abnormal menstruation ಅಂದರೆ ಎನಿ ಡಿವಿಯೇಷನ್ ಫ್ರಮ್ ದ್ಯಾಟ್. ಈಗ ಫಾರ್ ಎಕ್ಸಾಂಪಲ್ 10 daysಗೆ ಪೀರಿಯಡ್ಸ್ ಆಗೋದು, ಇಲ್ಲ 3 months 4 monthsಗೆ ಪೀರಿಯಡ್ಸ್ ಆಗದೇ ಇರೋದು, ಇಲ್ಲ 8 daysಗೆ ನಾವು 15-20 ದಿನ ಕಂಟಿನ್ಯೂಸ್ ಬ್ಲೀಡ್ ಆಗೋದು, ಇಲ್ಲ ಜಸ್ಟ್ 1 or 2 days ಸ್ಪಾಟಿಂಗ್ ಕಾಣಿಸ್ಕೊಳ್ಳೋದು, ಇವೆಲ್ಲನೂ ಇಲ್ಲ ತುಂಬ ನೋವಿಂದ ಒದ್ದಾಡೋದು, ನಾವು ಥ್ರೂ ಔಟ್ ದ ಮಂತ್ ಪೇನಿಂದ ಒದ್ದಾಡೋದು, ಇವೆಲ್ಲ ಅಬ್ನಾರ್ಮಲ್ ಮೆನ್ಸ್ಟ್ರೇಷನ್ ಅಂತ ಅನ್ಸ್ಕೊಳ್ಳುತ್ತೆ. As you rightly told, the menstruation problems are increasing. We are, compared to my practice 20 years back, I am seeing more and more adolescents or teenagers coming up with lot of menstruation issues. Periods miss ಆಗೋದು ಜಾಸ್ತಿ ಆಗ್ತಾ ಇದೆ, ಡಿಲೇಡ್ ಪೀರಿಯಡ್ಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ಹೆವಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲನೂ ವಾಟ್ ಆರ್ ದ ಡಿಫ್ರೆಂಟ್ ರೀಸನ್ಸ್ ಅಂತ ಕೂಡ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಆ್ಯಸ್ ಯು ರೈಟ್ಲಿ ಅಬ್ಸರ್ವ್, ಕಂಪೇರ್ ಟು 2 decades ಬ್ಯಾಕ್ ಹೆಣ್ಮಕ್ಳು ಬೇಗ ದೊಡ್ಡವರಾಗ್ತಾ ಇದ್ದಾರೆ, ಮತ್ತು ಪೀರಿಯಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ದೆರ್ ಆರ್ ಲಾಟ್ ಆಫ್ ರೀಸನ್ಸ್. ಆಲ್ಸೋ ಒನ್ ಆಫ್ ದ ರೀಸನ್ಸ್ ಅಂದರೆ ಇವತ್ತಿನ ದಿನ ಹೆಚ್ಚೆಚ್ಚು ಹೆಣ್ಮಕ್ಳು ವೆಯ್ಟ್ ಪುಟ್ ಆನ್ ಆಗಿರ್ತಾರೆ ಅರ್ಲಿ ಏಜಸಲ್ಲಿ. ಇದ್ರ ಬಗ್ಗೆ ಇನ್ಫ್ಯಾಕ್ಟ್ ಹಿಂದಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಆಲ್ಸೋ ಐ ಥಿಂಕ್ ನಮ್ಮ ಜನ್ರೇಷನ್ ಅವರು ವಿ ವರ್ ಬ್ಲೆಸ್ಡ್ ಅನ್ಸುತ್ತೆ, ಬಿಕಾಸ್ ಐ ವಾಸ್ ನೆವರ್ ಅ ಸ್ಲಿಮ್ ಆರ್ ಅ ವೆರಿ ಫಿಟ್ ಗರ್ಲ್ ಇನ್ ಮೈ ಅರ್ಲಿ ಟೀನ್ಸ್ ಆಲ್ಸೋ, ಆಯಿತಾ. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ಮೈ ವೆಯ್ಟ್, ನನ್ನ ಪೀರಿಯಡ್ಸ್ ಇಟ್ಸ್ ಆಲ್ವೇಸ್ ಬೀನ್ ರೈಟ್ ಮ್ಯಾಮ್. 28 days ಸೈಕಲ್, ಮ್ಯಾಕ್ಸಿಮಮ್ 29 ಅಥವಾ 27ಗೆ ಬರಬಹುದೇನೋ. ಐ ಥಿಂಕ್ ವಿ ಆರ್ ಬ್ಲೆಸ್ಡ್. ಬಟ್ ಇವತ್ತಿನ ಜನ್ರೇಷನ್ ಮಕ್ಕಳು ದೇ ಆರ್ ರಿಯಲಿ ನಾಟ್ ಬ್ಲೆಸ್ಡ್. ಬೇಗ ಮುಟ್ಟಾಗೋದು ಒಂದು, ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್. ನಾನು ನೋಡುವಂಥ ಸಾಕಷ್ಟು ಜನ ಹೆಣ್ಮಕ್ಳಲ್ಲಿ ಆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ. ಅವರ ತಂದೆ ತಾಯಂದ್ರು ದೇ ವೆರಿ ಮಚ್ ಕನ್ಸರ್ನ್ಡ್. ಐ ಥಿಂಕ್ ಆ ಥರ ಇದ್ದಾಗ ಅಯ್ಯೋ ಸರಿ ಹೋಗೋದು ಬಿಡು ಅಂತ ಬಿಟ್ಬಿಡಬಾರ್ದು ಅನ್ಸುತ್ತಲ್ವಾ? ಖಂಡಿತ. ಇವಾಗ ಆ್ಯಸ್ ಯು ರೈಟ್ಲಿ ಅಬ್ಸರ್ವ್, ನಾವು ಯು ಆರ್ ಲೈಕ್ ನಿನ್ನ ಅಬ್ಸರ್ವೇಷನಲ್ಲೇ, ಮೈ ಅಬ್ಸರ್ವೇಷನ್, ಯುವರ್ ಅಬ್ಸರ್ವೇಷನ್ ಡಿಫರ್ಸ್ ಬೈ 15 years. ಸೊ ನಿನ್ನ ಅಬ್ಸರ್ವೇಷನಲ್ಲೂ ಯು ಫೀಲ್ ಯು ಆರ್ ಮೋರ್ ಹೆಲ್ದಿಯರ್ ಕಂಪೇರ್ಡ್ ಟು ದ ಯಂಗ್ಸ್ಟರ್ಸ್ ಆಫ್ ಟುಡೇ. ಇದಕ್ಕೆ ನಾವು ಕರೆಕ್ಟಾಗಿ ಸ್ವಲ್ಪ ಯೋಚನೆ ಮಾಡಿದ್ರೆ, ಅಪಾರ್ಟ್ ಫ್ರಮ್ ದ ವೆಯ್ಟ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಿ ಫುಡ್ ವಿ ಈಟ್, ಇಟ್ ಈಸ್ ಮೇನ್ಲಿ ದ ಎನ್ವೈರನ್ಮೆಂಟ್ ಆ್ಯಂಡ್ ಇಟ್ ಇಸ್ ಅ ಲೈಫ್ ಸ್ಟೈಲ್. ಆಯಿತಾ, ಎನ್ವೈರನ್ಮೆಂಟ್ ಅಂದರೆ ವಾಟ್ ವಿ ಆರ್ ಈಟಿಂಗ್ ಎವ್ರಿ ಡೇ, ವೆದರ್ ಇಟ್ ಈಸ್ ಗುಡ್ ಫುಡ್ ಆರ್ ಬ್ಯಾಡ್ ಫುಡ್, ಇಟ್ ಈಸ್ ಅಡಲ್ಟ್ರೇಟೆಡ್. ಈಗ ನೀನೊಂದು ಡೈರಿ ಹಾಲು ಕುಡಿತೀವಿ, ಹಾಲು, ಮಿಲ್ಕ್ ಆರ್ ಮಿಲ್ಕ್ ಪ್ರಾಡಕ್ಟ್ಸ್. ಈಗ ಆ ಹಸುಗಳಿಗೆ ಹಾಲು ಚೆನ್ನಾಗಿ ಬರಲಿ ಅಂತ ಇಂಜೆಕ್ಷನ್ಸ್ ಕೊಡ್ತಾರೆ, ಆಯಿತಾ, ಮತ್ತು ಅದಕ್ಕೆ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ ಕೆಡದೇ ಇರಲಿ ಅಂತ. ಆಮೇಲೆ ಕಾಸ್ಮೆಟಿಕ್ಸು, ಎವ್ರಿ ಟೀನೇಜರ್ ಯೂಸಸ್ ಕಾಸ್ಮೆಟಿಕ್ಸ್. ಡು ಯು ನೋ ದ್ಯಾಟ್ most of the women on an average every day they are exposed to 128 different chemicals in the form of cosmetics. ಅಂದರೆ ಮಾಯಿಶ್ಚರೈಸರ್ ಹಾಕ್ಕೊತಾರೆ, ಶ್ಯಾಂಪು ಹಾಕ್ಕೊತಾರೆ, ಹೇರ್ ಆಯಿಲ್ ಹಾಕ್ಕೊತಾರೆ, ಮತ್ತು ಕ್ರೀಮ್ಸು, ಲಿಪ್ಸ್ಟಿಕ್ಸು, ಕಾಜಲ್, ಮೇಕಪ್, ವಾಟ್ ಎವರ್. ಸೊ ವಿ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ಕೆಮಿಕಲ್ಸ್. ಡು ವಿ ನೋ ವಾಟ್ ಆರ್ ದೀಸ್ ಕೆಮಿಕಲ್ಸ್? ಈ ಕೆಮಿಕಲ್ಸಿಂದ ಯಾವುದೂ ಒಂದು ವೆರಿ ಸ್ಮಾಲ್ ಪ್ರಿಂಟಲ್ಲಿ ಆ ಕೆಮಿಕಲ್ ನೇಮ್ ಇರುತ್ತೆ. ಅದು ಹಾರ್ಮ್ಫುಲ್ಲ ಇಲ್ವಾ ಅಂತ ಅದನ್ನು ಇವಾಗ ತುಂಬ ಆಲ್ ಓವರ್ ದ ವರ್ಲ್ಡ್ ಎಚ್ಚೆತ್ಕೊತಾ ಇದ್ದಾರೆ. ಈಗ ಇಫ್ ಯು ರೀಡ್ ದ ನ್ಯೂಸ್ ಪೇಪರ್ಸ್, ಒನ್ ಆಫ್ ದ ವೆರಿ ಮೇಜರ್ ಹಿಂದೂಸ್ತಾನ್ ಯೂನಿಲಿವರ್ನವರು, ದೇ ವಿಡ್ರಾನ್ so many very famous cosmetics, ಆಯಿತಾ, because it contains a chemical called benzene. Johnson & Johnson also? Exactly. So talc powder ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಆಯಿತಾ. ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಈ ಈಸ್ಟ್ರೋಜನ್ ಅಂತ, ನಾನೇನು ಇಷ್ಟು ದಿನ ಈಸ್ಟ್ರೋಜನ್ ಒಳ್ಳೆಯದು ಅಂತ ಏನು ಹೇಳ್ತಿದ್ವಿ, ಆ ಈಸ್ಟ್ರೋಜನ್ ಈಸ್ ಆಲ್ವೇಸ್ ಗುಡ್ ವೆನ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಪ್ರೊಜೆಸ್ಟ್ರಾನ್. ಸೊ ಈ ಈಸ್ಟ್ರೋಜನ್ನ ಒಂದು ಇಂಡ್ಯೂಸ್ ಮಾಡೋ ಅಂಥ ಕೆಪಾಸಿಟಿ ಈ ಕೆಮಿಕಲ್ಸ್ಗಿರುತ್ತೆ. ವಿ ಕಾಲ್ ದಟ್ ಆಸ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ.
they disrupt the normal hormones in the body. The women are highly exposed to it because we use plastics. ಈಗ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತೆ. ಮೊದಲಾದರೆ ಏನಾಗ್ತಿತ್ತು 15-20 years ಬ್ಯಾಕ್ ವಿ ಯೂಸ್, ಐ ಡೋಂಟ್ ರಿಮೆಂಬರ್ ಕ್ಯಾರಿಯಿಂಗ್ ವಾಟರ್ ಟು ದ ಸ್ಕೂಲ್. ಅಲ್ಲಿ ಸ್ಕೂಲ್ನಲ್ಲಿ ಒಂದು ಸ್ಟೀಲ್ ಡ್ರಮ್ ಇಟ್ಟಿರ್ತಿದ್ರು, ಒಂದು ಲೋಟ ಇಡ್ತಿದ್ರು, ಅದನ್ನೇ ಹೆಂಗೋ ತೊಳ್ಕೊಂಡು ಕುಡಿದ್ಬಿಟ್ಟು ಮುಗಿತಾಯಿತ್ತು. ಈಗ ಎಲ್ಲರಿಗೂ ಪ್ಲಾಸ್ಟಿಕ್ ಬಾಟಲ್ಸು. ಆ ಪ್ಲಾಸ್ಟಿಕ್ ಬಾಟಲ್ಸ್ನ ಒಂದು ಸತಿ ಅಲ್ಲ 100 times ರೀಯೂಸ್ ಮಾಡ್ತೀವಿ ಆಯಿತಾ. ಮತ್ತು ಅದನ್ನೇ ಕೆಲವೊಮ್ಮೆ ಬಿಸಿ ಮಾಡ್ತಾರೆ, ಅದನ್ನೇ ರೀಹೀಟ್ ಮಾಡ್ತಾರೆ. ಸೊ ಆಲ್ ದೀಸ್ ರಿಲೀಸ್ ಕೆಮಿಕಲ್ಸ್. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ವಿಚ್ ಪ್ಲಾಸ್ಟಿಕ್ ವಿ ಯೂಸ್. ದಿ ಪ್ಲಾಸ್ಟಿಕ್ ಈಸ್ ಇನ್ನವಿಟಬಲ್ ಫಾರ್ ಅವರ್ ಲೈಫ್. ಡೈಲಿ ಯೂಸ್ಗೆ ನಮಗೊಂದು ಇಂಜೆಕ್ಷನ್ ಸಿರಿಂಜ್ ಬೇಕು, ಒಂದು ಡ್ರಿಪ್ ಬೇಕು, ಸುಮಾರು ವಿಚಾರ ಬೇಕು, ಒಂದು ಬಕೆಟ್ ಬೇಕು, ಒಂದು ಕನ್ಸ್ಯೂಮಬಲ್ಸ್ ಬೇಕು, ಅದೆಲ್ಲರಿಗೂ ಪ್ಲಾಸ್ಟಿಕ್ ಬೇಕೇ ಬೇಕು. ಆದರೆ ವಿ ಶುಡಂಟ್ ಓವರ್ ಯೂಸ್ ಪ್ಲಾಸ್ಟಿಕ್ಸ್. ಯಾಕಂದರೆ ಪ್ರತಿ ತಿನ್ನೋ ಐಟಮು ಪ್ಲಾಸ್ಟಿಕಲ್ಲೇ ಇರಬೇಕು. ಮತ್ತು ಅದನ್ನೇ ಫ್ರಿಜ್ಜಲ್ಲಿ ಇಡೋದು, ತೆಗೆಯೋದು, ತಿರ್ಗಾ ಮೈಕ್ರೋವೇವ್ನಲ್ಲಿ ರೀಹೀಟ್ ಮಾಡೋದು. ಮೈಕ್ರೋವೇವ್ ರೀಹೀಟಿಂಗ್ ಆಲ್ಸೋ ಈಸ್ ಡೇಂಜರಸ್. ಟೆಫ್ಲಾನ್ ಕೋಟಿಂಗ್, ನಾನ್ ಸ್ಟಿಕ್ ತವಾಸ್ ಅಂತ ಬರುತ್ತೆ, ಟೆಫ್ಲಾನ್ ಕೋಟಿಂಗ್ ದಟ್ ಆಲ್ಸೋ ರಿಲೀಸಸ್ ಕೆಮಿಕಲ್ಸ್ ವೆನ್ ಹೀಟೆಡ್. So these are all the practices which has come out in the past 2 decades, which is harming the youngsters and children of today. So it again, we have to go back to our age old traditions. ಯಾವಾಗ ಅವರು ಐರನ್ ತವದಲ್ಲಿ ಮಾಡ್ತಿದ್ರು. ಮತ್ತು ಫ್ರಿಜ್ ಅನ್ನೋದು ಕಾನ್ಸೆಪ್ಟೇ ಇರ್ತಿರಲಿಲ್ಲ. ಫ್ರಿಜ್ಜಲ್ಲೇ ನಮ್ಮ ಅಮ್ಮ ಎಲ್ಲನೂ ತುಂಬ ಮುಂಚೆ ಹಳಸಿನ ಪಟ್ಟಿಗೆ ಅಂತಲೇ ಅಂತಾಯಿತ್ತು. ಅಂದರೆ ಅದೇನು ಹಳಸೋಗುವಂಥ ಒಂದು ತಿಂಡಿನ ನೀವು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇರ್ತಿದ್ದೀರಾ ಅಂತ. ಸೊ ಫ್ರಿಜ್ ಇರ್ತಿರಲಿಲ್ಲ, ಸೊ ರೀಹೀಟಿಂಗ್ ಇರ್ತಿರಲಿಲ್ಲ, ಮೈಕ್ರೋವೇವ್ ಇರ್ತಿರಲಿಲ್ಲ. ಎಷ್ಟು ಆರೋಗ್ಯವಾಗಿದ್ದರು ಅವರೆಲ್ಲನೂ. ದೇ ಆಲ್ ಲಿವ್ ಟಿಲ್ 80-90 years without much diseases. So today's youngsters are exposed to 2 things. One is a sedentary lifestyle because they are just not moving. ಸ್ಕೂಲ್ ಗ್ರೌಂಡ್ಸ್ ಇಲ್ಲ ಆಟ ಆಡೋಕ್ಕೆ, ಮನೆಯಿಂದ ಹೊರಗಡೆ ರೋಡಲ್ಲಿ ಆಟ ಆಡೋಕ್ಕೆ ಸೇಫ್ಟಿ ಇಲ್ಲ, ಮತ್ತು ಮಕ್ಳಿಗೆ ಆಟ ಆಡೋಕ್ಕೆ ಇಂಟ್ರೆಸ್ಟು ಇಲ್ಲ. ಆ್ಯಂಡ್ ದೇ ಆರ್ ಹುಕ್ಡ್ ಆನ್ ಟು ಸ್ಕ್ರೀನ್ಸ್ ಆ್ಯಂಡ್ ಆನ್ಲೈನ್ ಎಜುಕೇಷನ್ ಪ್ಲಸ್ ಸೋ ಮಚ್ ಆಫ್ ಸೋಷಿಯಲ್ ಮೀಡಿಯಾ ಪ್ಲಸ್ ಬ್ಯಾಡ್ ಫುಡ್. ಆ್ಯಂಡ್ ಈವನ್ ಪಾಪ ಅಪ್ಪ ಅಮ್ಮಂದ್ರು ಒಳ್ಳೆ ಫುಡ್ ಕೊಟ್ಟರು ಈ ಗೊತ್ತಿಲ್ಲದಂಗೆ ವಿ ಆರ್ ಗಿವಿಂಗ್ ದೆಮ್ ಲಾಟ್ ಆಫ್ ಕೆಮಿಕಲ್ಸ್. ಸೊ ಇವೆಲ್ಲ ಕಾರಣದಿಂದಾಗಿ ಮೆನ್ಸ್ಟ್ರುಯೇಷನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಎಜುಕೇಟಿವ್ ಸೀರೀಸ್ ನಾವೇನು ಮಾಡ್ತಾ ಇದ್ದೀವಿ ಮ್ಯಾಮ್, ಇಟ್ಸ್ ನಾಟ್ ಜಸ್ಟ್ ಫಾರ್ ಹೆಣ್ಮಕ್ಳು ಅವರ ತಂದೆ ತಾಯಂದರು, ಬಟ್ ಐ ಆಲ್ಸೋ ಫೀಲ್ ಇಟ್ಸ್ ಫಾರ್ ಓಲ್ಡರ್ ಜನರೇಷನ್. ಯಾಕೆ ಅಂದರೆ ಇವಾಗ ನಮ್ಮನೇಲೆ ಫಾರ್ ಎಕ್ಸಾಂಪಲ್ ನಾನು ನನ್ನ ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ಟಾಲ್ಕ್ ಬಳಸಬೇಡಿ ಹಾಕ್ಬೇಡಿ, ಇವಾಗ ಅಂಡರ್ ಆರ್ಮ್ಸ್ಗೆ ಎಲ್ಲ ಮಕ್ಳಿಗೆ ಹಾಕೋ ಅಭ್ಯಾಸ ಇರುತ್ತೆ. ಅಂದಾಗ ವಯಸ್ಸಾದವರು ಅಥವಾ ಒಂದು 40-50+ ಏನು ಹೇಳೋರು ಅಂದರೆ, ಓಹ್ ನಾವು ಎತ್ತಿಲ್ದೇ ಇರೋ ಮಗುನ ನಮ್ಮ ಕಾಲದಲ್ಲೆಲ್ಲ ನಾವು ಹಾಕಿಲ್ವಾ, ನಿಮ್ಮನ್ನು ಹಾಗೆ ತಾನು ಬೆಳೆಸಿದ್ದು. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವತ್ತಿನ ವಾತಾವರಣ ಹದಗೆಟ್ಟಿದ್ದು. ಎಕ್ಸಾಕ್ಟ್ಲಿ. ಸೊ ಅವಾಗ ಒಂಥರ ಒಂದು ಕ್ವಾಲಿಟಿ ಕಂಟ್ರೋಲ್ ಇರ್ತಿತ್ತು, ಮತ್ತು ವೆರಿ ಫ್ಯೂ ಬ್ರ್ಯಾಂಡ್ಸ್, ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಇರ್ತಿತ್ತು. ಆ್ಯಂಡ್ ಆ ಪೌಡ್ರ್ ಹಾಕೋದು, ದಿನ ಮೇಕಪ್ ಮಾಡೋದು ಎಲ್ಲಿ ಮಾಡ್ತಿದ್ವಿ? ವೆನ್ ವಿ ವರ್ ಗೋಯಿಂಗ್ ಟು ಕಾಲೇಜ್ ಆ್ಯಂಡ್ ಸ್ಕೂಲ್, ಮೇಕಪ್ ವಾಸ್ ಅನ್ಹರ್ಡ್. ವಿ ಸ್ಟಾರ್ಟೆಡ್ ಯೂಸಿಂಗ್ ಕಾಂಪ್ಯಾಕ್ಟ್ ಪೌಡರ್ಸ್ ಮೇ ಬಿ ಅಟ್ ದ ಏಜ್ ಆಫ್ 30. ದಟ್ಸ್ ವಾಟ್ ಐ ಟೆಲ್ ಮೈ ಟೀನೇಜರ್ಸ್ ಹೂ ಕಮ್ ಟು ಮೀ, ಯು ಲುಕ್ ಗುಡ್ ಎನಿವೇಸ್. ನಿಮ್ಗೆ ಏನು ಮೇಕಪ್ಪಿನ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನೇಚರ್ ಹ್ಯಾಸ್ ಮೇಡ್ ಯು ಸೊ ಬ್ಯೂಟಿಫುಲ್. ಇನ್ ದ್ಯಾಟ್ ಏಜ್ ಗ್ರೂಪ್ ಲೆಸ್ ದೆನ್ 30 years ನನ್ನ ಪ್ರಕಾರ ಡೈಲಿ ಏನು ಮೇಕಪ್ಪೇ ಹಾಕೋಬಾರ್ದು. ಆ್ಯಂಡ್ ಈವನ್ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಹಾಕೋಬೇಕು ತಲೆಗೆ, ಮತ್ತು ಶ್ಯಾಂಪು ಅಂತ ಅಂದ್ಬಿಟ್ಟು ಸೀಗೆಕಾಯಿ ಮತ್ತು ಅಂಟ್ವಾಳದಕಾಯಿ ಅಂಥದ್ದೆಲ್ಲ ಬಳಸೋದ್ರಿಂದ ಎಷ್ಟು ಅಡ್ವಾಂಟೇಜ್ ಅಂತ ನನಗೀಗ ಅನಿಸ್ತಾ ಇದೆ. ಎಸ್ ಮ್ಯಾಮ್, ಅಬ್ಸಲ್ಯೂಟ್ಲಿ ರೈಟ್. ಒಂದು ಕಡೆ ಬೇಗ ಮುಟ್ಟಾಗ್ತಾ ಇದ್ದಾರೆ ಹೆಣ್ಮಕ್ಳು ಒಂದು ಕನ್ಸರ್ನ್ ಆದರೆ, ಇನ್ನೂ ಕೆಲವರು ಐ ಆಮ್ ಶ್ಯೂರ್ ಇಟ್ಸ್ ವೆರಿ ರೇರ್ ಬಟ್ ಆ್ಯಕ್ಚುಲಿ ಇದೆ ದಟ್ ಮುಟ್ಟೆ ಆಗ್ತಾ ಇಲ್ಲ. ಸೊ 13, 14, 15 ವರ್ಷ ಆದರೂ ಮುಟ್ಟಾಗಲ್ಲ. ಅಂಥವ್ರು ಯಾವ ಏಜಿನವರೆಗೆ ತಳ್ಳಬಹುದು? That's a very good question. So as you rightly observed, it is not very common. Around 1 to 3%, 100ರಲ್ಲಿ 1-3 ಜನ ಹೆಣ್ಮಕ್ಳಿಗೆ ಈ ಥರ ತಂದೆ ತಾಯಿಗಳು ಬರ್ತಾರೆ, ನಮಗೆ ಪೀರಿಯಡ್ಸೇ ಆಗಿಲ್ಲ. ಈ ನಡುವೆ ಮಕ್ಕಳೇ ಕರ್ಕೊಂಡು ಬರ್ತಾ ಇದ್ದಾರೆ. ಆಸ್ ಐ ವಾಸ್ ಟೆಲಿಂಗ್ ಯು ಬಿಫೋರ್, ಮಕ್ಕಳೇ ಕರ್ಕೊಂಡು ಬರ್ತಿದ್ದಾರೆ. ನನ್ನ ಕ್ಲಾಸ್ನಲ್ಲಿ ಎಲ್ಲರಿಗೂ ಆಗಿದೆ ಬಟ್ ನನಗಾಗ್ತಾ ಇಲ್ಲ, ಏನಾದರೂ ಮಾಡಿ, ಯಾಕೆ ನಾನು ಹುಡುಗಿನ ಇಲ್ವಾ, ಆಮ್ ಐ ಎ ಲೂಸರ್ ಅಂತ ಕೇಳ್ಕೊಂಡು ಬರೋ ಅಂಥ ಮಕ್ಕಳು ಕೂಡ ಇದ್ದಾರೆ. ಬಟ್ ಕೆಲವ್ರು ತಂದೆ ತಾಯಿಗಳೂ ಆ ಥರ ಕನ್ಸರ್ನ್ ಇಟ್ಕೊಂಡು ಎಲ್ಲರದು ಆಗೋಯ್ತು, ಬೇಗಲೇ ಆಗೋಯ್ತು, ನಮ್ಮ ಹುಡುಗಿಗೆ ಆಗಿಲ್ಲ ಅಂತ. ಸೊ ಒಂದು, ಆಸ್ ಐ ವಾಸ್ ಟೆಲಿಂಗ್ ಲಾಸ್ಟ್ ಟೈಮ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಾನ್ಸ್ಟಿಟ್ಯೂಷನಲ್. ಅಂದರೆ ಅವ್ರ ತಾಯಿ ಯಾವಾಗ ಮುಟ್ಟಾಗಿದ್ದು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು ಆ ಹುಡುಗಿ ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಆ ಹುಡುಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೂ ಈಗ ನಾನು ಮೊನ್ನೆ ಪ್ಯೂಬರ್ಟಿ ಬಗ್ಗೆ ಹೇಳ್ತಾ, ಪ್ಯೂಬರ್ಟಿ ಸ್ಟೇಜಸ್ನಲ್ಲಿ ಫಸ್ಟ್ ಬ್ರೆಸ್ಟ್ ಡೆವಲಪ್ಮೆಂಟ್ ಬರುತ್ತೆ. ಫಸ್ಟ್ ಮಕ್ಕಳು ದೊಡ್ಡವ್ರು ಉದ್ದ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಬರುತ್ತೆ. ಆಮೇಲೆ ಅಂಡರ್ ಆರ್ಮ್ಸ್ ಮತ್ತು ಪ್ಯೂಬಿಕ್ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೀರಿಯಡ್ಸ್ ಆಗುತ್ತೆ. ಇವೆಲ್ಲ 1-2 years ಸ್ಪ್ಯಾನಲ್ಲಿ ನಡೆಯುತ್ತೆ. ಸೊ 13 ವರ್ಷದೊಳಗಡೆ ಇನ್ನು ಬ್ರೆಸ್ಟ್ ಡೆವಲಪ್ಮೆಂಟ್ ಕಾಣಿಸ್ತಾನೆ ಇಲ್ಲ ಅಂದರೆ, ದಟ್ ಈಸ್ ವೆನ್ ಯು ಹ್ಯಾವ್ ಟು ಟೇಕ್ ದಿ ಚೈಲ್ಡ್ ಟು ದ ಡಾಕ್ಟರ್. ಈಗ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿದೆ, ಕೂದಲು ಬಂದಿದೆ, ಆದರೆ 15 ವರ್ಷ ಆಗೋಯ್ತು, ಪೀರಿಯಡ್ಸೇ ಆಗಿಲ್ಲ ಅಂದ್ರೂ ಕರ್ಕೊಂಡು 13 years ವಿತೌಟ್ ಎನಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಯಾವುದೋ ಬ್ರೆಸ್ಟ್ ಡೆವಲಪ್ಮೆಂಟು, ಪ್ಯೂಬಿಕ್ ಹೇರ್ ಬರೋಲ್ಲ, ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸು. ಅದು ಬರಲಿಲ್ಲ ಅಂದರೆ 13 years ತನಕ ವೆಯ್ಟ್ ಮಾಡ್ಬೋದು. ಬರಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. 15 years ಅವೆಲ್ಲ ಬಂದು 15 yearsಗೆ ಪೀರಿಯಡ್ ಆಗಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡ್ಬರ್ಬೇಕು. ಸೊ ವಿ ಶುಡ್ ನಾಟ್ ಮಿಸ್ ಫ್ಯೂ ಡಯಾಗ್ನೋಸಿಸ್ ಆಫ್ ಅಮೆನೋರಿಯಾ. ವಿ ಕಾಲ್ ದಟ್ ಆಸ್ ಪ್ರೈಮರಿ ಅಮೆನೋರಿಯಾ ಅಂತ.
ಅಂದರೆ ಪಿರಿಯಡ್ಸೇ ಆಗಿಲ್ಲ, ಕೆಲವು ಹೆಣ್ಮಕ್ಳು ಪಿರಿಯಡ್ಸೇ ಆಗೋಲ್ಲ, ಅವ್ರಿಗೆ ಪ್ರೈಮರಿ ಅಮೆನೋರಿಯಾ ಅಂತ ಇರುತ್ತೆ. ದಟ್ ಇಸ್ ಅರೌಂಡ್ 1%, 100ರಲ್ಲಿ ಒಬ್ಬರಿಗೆ ಆ ಥರ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಕೆಲವ್ರಿಗೆ ಲೈಫ್ ಲಾಂಗ್ ಆಗದಿರಾನೇ ಇದ್ಬಿಡುತ್ತಾ? ಇಸ್ ದೇರ್ ಎ ಪಾಸಿಬಿಲಿಟಿ? ಯಾ ವೆರಿ ಅನ್ಫಾರ್ಚುನೇಟ್ಲಿ ಎಸ್. ಆ್ಯಸ್ ಐ ವಾಸ್ ಟೆಲಿಂಗ್ ಯು, ಪಿರಿಯಡ್ಸ್ ಆಗೋದು ಒಂದು ಹೆಣ್ಮಗುಗೆ ಎಷ್ಟು ಒಳ್ಳೆ ಇಂಪಾರ್ಟೆಂಟು ಮತ್ತು ಎಷ್ಟು ಜನ ಎಷ್ಟು ಇಂಪಾರ್ಟೆಂಟ್, ಅವನ್ನೆಲ್ಲ ಕೆಲವರು ಮಕ್ಕಳು ಅನ್ಫಾರ್ಚುನೇಟ್ಲಿ ಕಳ್ಕೊಂಡ್ಬಿಡ್ತಾರೆ. ಪ್ರೈಮರಿ ಅಮೆನೋರಿಯಾ ಅಂತ ಹೇಳ್ತೀವಿ, 1% ಕಮ್ಯುನಿಟಿನಲ್ಲಿರುತ್ತೆ. ಇದಕ್ಕೆ ದೇರ್ ಆರ್ ಡಿಫ್ರೆಂಟ್ ಕಾಸಸ್. ಆಸ್ ಐ ವಾಸ್ ಟೆಲಿಂಗ್, ಒಂದು ಇಟ್ ಸ್ಟಾರ್ಟ್ ಫ್ರಮ್ ದ ಬ್ರೈನಲ್ಲಿ ಸಿಗ್ನಲ್ ಬರುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್ಸ್ಗೆ ಹೋಗುತ್ತೆ, ಅಲ್ಲಿಂದ ಓವರೀಸ್ಗೆ ಹೋಗುತ್ತೆ, ಓವರೀಸಿಂದ ಯೂಟ್ರಸ್ಗೆ ಹೋಗುತ್ತೆ. ಕೆಲವೊಂದು ಕಾರಣಗಳಲ್ಲಿ ಯೂಟ್ರಸ್ ಅಬ್ಸ್ಟ್ರಕ್ಟ್ ಆಗಿಬಿಟ್ಟಿರುತ್ತೆ, ಬ್ಲಾಕ್ ಔಟ್ಫ್ಲೋ ಹೋಗಬೇಕಲ್ಲ, ಪ್ರತಿ ತಿಂಗಳು ಆಚೆಗೆ ಹೋಗಬೇಕಲ್ಲ, ಅದು ವೆಜಿನಲ್ ಸೆಪ್ಟಮ್ ಅಂತ ಹೇಳ್ತೀವಿ, ಇಂಪರ್ಫರೇಟ್ ಹೈಮನ್ ಅಂತ ಹೇಳ್ತೀವಿ. ಥ್ಯಾಂಕ್ಫುಲಿ ದೇ ಆರ್ ಈಸಿಲಿ ಅಮಿನಬಲ್. ಅಂದರೆ ನಾವು ಅವ್ರಿಗೆ ಒಂದು ಸ್ಮಾಲ್ ಸರ್ಜರಿ ಮಾಡಿ ಅದು ಬ್ಲಾಕ್ನ ತೆಗೆದುಬಿಟ್ರೆ ಅವ್ರಿಗೆ ಮಂತ್ಲಿ ಪೀರಿಯಡ್ ಆಗುತ್ತೆ. ಸೊ ಇಂಥ ಹೆಣ್ಮಕ್ಳಿಗೆ ಏನಾಗುತ್ತೆ, ನೋಡೋಕ್ಕೆ ಅವರು ಉದ್ದಕ್ಕಾಗಿರ್ತಾರೆ, ದೊಡ್ಡವರಾಗಿರ್ತಾರೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರುತ್ತೆ, ತಿಂಗಳ ಹೊಟ್ಟೆ ನೋವು ಬರುತ್ತೆ, ಬಟ್ ಬ್ಲೀಡಿಂಗ್ ಆಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಅವ್ರ ಅಪ್ಪ ಅಮ್ಮ ಕರ್ಕೊಂಬಂದಾಗ ನಾವು ನೋಡ್ತೀವಿ, ಕೆಳಗಡೆ ನೋಡಿದ್ರೆ ಒಂದು ಬ್ಲೂ ಆಗಿ ಬಲ್ಜಿರುತ್ತೆ. ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯೂಟ್ರಸ್ ಒಳಗಡೆ ಚೆನ್ನಾಗಿ ರಕ್ತ ತುಂಬ್ಕೊಂಡ್ಬಿಟ್ಟಿದೆ ಅಂತ. ದಟ್ ಈಸ್ ವೆನ್ ಅಂಡರ್ ಅನಸ್ಥೀಸಿಯಾ ವಿ ಅಡ್ಮಿಟ್ ದೆಮ್. ಅಂಡರ್ ಅನಸ್ಥೀಸಿಯಾ ವಿ ಡೂ ಅ ಸ್ಮಾಲ್ ಕಟ್ ಆನ್ ದಿ ಬ್ಲಾಕ್ ಆ್ಯಂಡ್ ದೆನ್ ದ ಬ್ಲಡ್ ರಿಲೀಸಸ್. ಇದು ನಾವು ವರ್ಷಕ್ಕೆ 1-2 ಕೇಸಸ್ ಈ ಥರ ಮಾಡ್ತೀವಿ, ಅರ್ಥಾಯ್ತಾ. ಬಟ್ ಥ್ಯಾಂಕ್ಫುಲಿ ಇಟ್ ಈಸ್ ಅ ಈಸಿ ಪ್ರಾಬ್ಲಮ್, ಬಿಕಾಸ್ ಅಟ್ಲೀಸ್ಟ್ ಅದೊಂದು ಔಟ್ಫ್ಲೋ ಅಬ್ಸ್ಟ್ರಕ್ಷನ್ ತೆಗೆದ ತಕ್ಷಣ ಪೀರಿಯಡ್ ಆಗುತ್ತೆ. ಆದರೆ ದೇರ್ ಆರ್ ಸಮ್ ರೀಸನ್ಸ್ ವೇರ್ ದೆರ್ ಈಸ್ ಅ ಓವೇರಿಯನ್ ಫೇಲ್ಯೂರ್. ಅಂದರೆ ಅವರಿಗೆ ಕೆಲವೊಮ್ಮೆ ಕ್ರೋಮೋಸೋಮ್ ಇಶ್ಯೂಸ್ ಇರ್ಬೋದು, ಇಲ್ಲ ಹುಟ್ಟೋವಾಗಲೇ ಆ ಓವರೀಸ್ ಚೆನ್ನಾಗಿ ಬೆಳೀದೇ ಇರ್ಬೋದು. ಪಾಪ ಅನ್ಫಾರ್ಚುನೇಟ್ಲಿ ಹೆಣ್ಮಕ್ಳು ದೊಡ್ಡವರಾಗೋದಿಲ್ಲ, ಸೊ ಅವ್ರಿಗೆ ಈಸ್ಟ್ರೋಜನ್ ಬರೋದೇ ಇಲ್ಲ, ಎಗ್ಸ್ ಬರೋದೇ ಇಲ್ಲ, ದೇ ಕಾಂಟ್ ಕನ್ಸೀವ್. ಅವ್ರಿಗೆ ಯೂಟ್ರಸ್ ಇರುತ್ತೆ, ವೆಜೆನ ಇರುತ್ತೆ, ಬಟ್ ಆ ಯೂಟ್ರಸ್ ಆ್ಯಂಡ್ ವೆಜೆನ ಕೂಡ ಒಳ್ಳೆ ಲೆಂತ್ಗೆ, ಒಳ್ಳೆ ಹೈಟಿಗೆ ಬರೋದಿಲ್ಲ. ಸೊ ಪ್ರೈಮರಿ ಓವೇರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅವ್ರಿಗೆ ಪ್ಯುಬರ್ಟಿ ಆಗದಿರೋದ್ರಿಂದ ಅವ್ರು ಉದ್ದನೂ ಆಗೋದಿಲ್ಲ, ಅವ್ರಿಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಬರೋದಿಲ್ಲ, ಅವ್ರಿಗೆ ಅಂಡರ್ ಆರ್ಮ್ಸ್ ಹೇರ್ ಬರೋದಿಲ್ಲ. ಸೊ ಏನೋ ಅದು ದೇ ವಿಲ್ ಬಿ ಶಾರ್ಟ್ ಸ್ಟೇಚರ್ಡ್. ಒನ್ ಆಫ್ ದ ಕಾಮನ್ ರೀಸನ್ ಇಸ್ ಕಾಲ್ಡ್ ಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಬಟ್ ಥ್ಯಾಂಕ್ಫುಲಿ ಇವರಿಗೆ ನಾವು ಹಾರ್ಮೋನ್ ನೀವು ಬೇಗಲೇ, ಈಗ ಸಪೋಸ್ 13 years 14 yearsಗೆ ಆ ಹುಡುಗಿ ಉದ್ದನೂ ಆಗ್ತಾಯಿಲ್ಲ, ಬ್ರೆಸ್ಟ್ ಡೆವಲಪ್ಮೆಂಟು ಬಂದಿಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ನಾವು ಅವ್ರಿಗೆ ಫಸ್ಟು ಪರೀಕ್ಷೆ ಮಾಡಿ ಮತ್ತು ಕೆಲವೊಂದು ಟೆಸ್ಟ್ಗಳೆಲ್ಲ ಮಾಡಿ, ಸ್ಕ್ಯಾನ್ ಮಾಡಿ, ಹಾರ್ಮೋನ್ ಲೆವೆಲ್ಸ್ ಚೆಕ್ ಮಾಡಿ, ಈ ಥರ ಪ್ರೈಮರಿ ಓವೇರಿಯನ್ ಫೇಲ್ಯೂರ್ ಇದೆ ಅಂತಂದರೆ ವಿ ಕ್ಯಾನ್ ಗಿವ್ ದೆಮ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಆಗ ಅವರು ಉದ್ದ ಆಗೋಕ್ಕೆ ಹಾರ್ಮೋನ್ಸು, ಮತ್ತು ಅವ್ರಿಗೆ ತಿಂಗಳ ಪೀರಿಯಡ್ ಆಗೋ ಥರ ಹಾರ್ಮೋನ್ಸ್ ಕೊಡ್ತೀವಿ. ಬಿಕಾಸ್ ವೈ ಶುಡ್ ವಿ ಗಿವ್, ವೈ ನಾಟ್ ಜಸ್ಟ್ ಲೀವ್ ದೆಮ್ ಅಲೋನ್ ಇನ್ ಇಷ್ಟೇ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಆಸ್ ಐ ಟೋಲ್ಡ್ ಯು, ದ ಈಸ್ಟ್ರೋಜನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಓವರ್ ಆಲ್ ಹೆಲ್ತ್ ಆಫ್ ಎನಿ ವುಮನ್. ಸೊ ಹಾಗಾಗಿ ನಾವು ಅವ್ರಿಗೆ ಹಾರ್ಮೋನ್ಸ್ ಕೊಡ್ತೀವಿ. ಹಾರ್ಮೋನ್ಸ್ ಕೊಟ್ಟು ಔಟ್ಸೈಡಿಂದ ಹಾರ್ಮೋನ್ಸ್ ಕೊಟ್ಟು ಒಂದು ನ್ಯಾಚುರಲ್ ಆಗೋ ಪೀರಿಯಡ್ಸ್ನ ಮಿಮಿಕ್ ಮಾಡ್ಬೋದೇ ಹೊರತು ಅವರಿಗೆ ಮೊಟ್ಟೆ ಉತ್ಪತ್ತಿ ಆಗೋ ಸಾಧ್ಯತೆ ಇರೋಲ್ಲ. ಸೊ ಅವರಿಗೆ ನ್ಯಾಚುರಲ್ ಆಗಿ ಅವ್ರದ್ದೇ ಮಕ್ಕಳಾಗಲ್ಲ. ಸೊ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸಲ್ಲಿ ಬೇರೆ ಯಾವ್ದಾರ ಒಂದು ಹೆಣ್ಮಗುವಿನ ಒಂದು ಆರೋಗ್ಯವಾಗಿರೋ ಹೆಣ್ಮಗುದು ಎಗ್ ತೊಗೊಂಡು 7 ಗಂಟೆನ ಸ್ಪರ್ಮ್ನ ಕೂಡಿಸಿ ಒಂದು ಎಂಬ್ರಿಯೋ ಅಂತ ಮಾಡಿ ಅದನ್ನು ಇವರ ಯೂಟ್ರಸ್ ಒಳಗಡೆ ಹಾಕಿದ್ರೆ ಇವರು ತಾಯಿ ಆಗ್ಬೋದು. ಆದರೆ ಅವಳದೇ ಮೊಟ್ಟೆ ಉತ್ಪತ್ತಿ ಆಗಲ್ಲ. ದಿಸ್ ಕಾಲ್ಡ್ ಪ್ರೈಮರಿ ಓವೇರಿಯನ್ ಫೇಲ್ಯೂರ್ ಆರ್ ಗೊನಾಡಲ್ ಡಿಸ್ಜಿನೆಸಿಸ್ ಅಂತ ಹೇಳ್ತೀವಿ. ಇದು ಅನ್ಫಾರ್ಚುನೇಟ್ಲಿ ಇದು ಕೂಡ ಒಂದೊಂದ್ಸತಿ ನಾವು ನೋಡ್ತೀವಿ, ವರ್ಷಕ್ಕೆ 1-2 ಕೇಸ್ ನೋಡ್ತೀವಿ. ಹೌದು, ಅವಳು ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ನಾವು ಅದು ದಟ್ ಈಸ್ ಎ ವೆರಿ ಆಂಬಿಗ್ಯೂಯಸ್ ಆರ್ ಜನರಲೈಸ್ ಸ್ಟೇಟ್ಮೆಂಟ್. ನಮ್ಮ ಬೇಬಿ ಅಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವಳ ಗರ್ಭಕೋಶದಲ್ಲೇ ಆ ಮಗು ಬೆಳೆಯುತ್ತೆ, 9 ತಿಂಗಳು ಅವಳ ರಕ್ತನ ಹಂಚ್ಕೊಳ್ಳುತ್ತೆ, ಅವಳ ಮೂಡ್ಸ್ನ ನೋಡುತ್ತೆ, ಅವಳೇ ನಾಳೆ ಆ ಮಗುನ ಡೆಲಿವರಿ ಮಾಡ್ಕೋತಾಳೆ, ಮತ್ತು ಅವಳೇ ಹಾಲು ಕುಡಿಸ್ತಾಳೆ. ಇವೆಲ್ಲನೂ ಇರೋವಾಗ ನಾವು ಅದು ಆಗುತ್ತೆ. ಒನ್ಸ್ ಸಿ ದ ಬಾಡಿ ಆ್ಯಕ್ಚುಲಿ ಡಸಂಟ್ ಡಿಫ್ರೆನ್ಷಿಯೇಟ್, ಇದು ಇವ್ರ ಮಗುನ ಇಲ್ವಾ, ಅದು ಬಾಡಿನಲ್ಲಿ ಬೆಳೀತಾ ಇತ್ತು ಅಂದರೆ ಎಲ್ಲ ಹಾರ್ಮೋನ್ಸು ಆರ್ಕೆಸ್ಟ್ರಾ ಥರ ಎಲ್ಲನೂ ಕ್ಲೀನಾಗಿ ಸೆಟ್ರೇಟ್ ಆಗಿಬಿಡುತ್ತೆ. ಬ್ಯೂಟಿಫುಲ್ಲಾಗಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗುತ್ತೆ, ಡೆಲಿವರಿ ಆಗುತ್ತೆ, ಆಮೇಲೆ ಹಾಲು ಉತ್ಪತ್ತಿ ಆಗುತ್ತೆ, ಅವ್ರು ಫೀಡ್ ಮಾಡ್ತಾರೆ. ಸೊ ಅದು ನಾವು ಡಾಕ್ಟ್ರುಗಳು ಗೊತ್ತಾಗಿರುತ್ತೆ ಅಷ್ಟೇ ಹೊರತು ಅದು ಬೇರೆಯವ್ರ ಮೊಟ್ಟೆಯಿಂದ ಅಂತ. ನಾವು ಆಮೇಲೆ ಎಷ್ಟೊಂದು ಜನ ಪೇರೆಂಟ್ಸ್ನ ನೋಡಿದಾಗ ಅವ್ರಿಗೆ ಏನೂ ಡಿಫ್ರೆನ್ಸ್ ಇಲ್ಲದೇ ತುಂಬ ಚೆನ್ನಾಗಿ ಅವರು ಖುಷಿಯಾಗಿ ಒಂದು ಮಗುನ ಸಾಕ್ತಾರೆ. ಆ ಥರ ಏನು ಅಂತ ಎಮೋಷ್ನಲ್ ಇಶ್ಯೂಸ್ ಇರೋದಿಲ್ಲ. ಸೊ ಬಟ್ ಥ್ಯಾಂಕ್ಸ್ ಟು ದ ART ಆರ್ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್, ಆಲ್ ದಿಸ್ ಇಸ್ ಮದರ್ಹುಡ್ ಈಸ್ ಪಾಸಿಬಲ್ ಇನ್ ಅ ವುಮನ್ ವಿತ್ ಪ್ರೈಮರಿ ಓವೇರಿಯನ್ ಫೇಲ್ಯೂರ್. ನನ್ನ ಕೊನೆ ಕ್ವೆಶ್ಚನ್ ಇಸ್ ಅಬೌಟ್ ಹೇಗೆ ದಪ್ಪ ಇದ್ರೂ ಕಷ್ಟ, ಸಣ್ಣ ಇದ್ರೂ ಕಷ್ಟ ಅಂತ. ಫಾರ್ ಎಕ್ಸಾಂಪಲ್ ಅಥ್ಲೀಟ್ಸ್ಗಳು ಸಿಕ್ಕಾಪಟ್ಟೆ ಫಿಟ್ ಆಗಿರ್ತಾರೆ, ಬಟ್ ಅವ್ರಿಗೆ ಎಷ್ಟು ವರ್ಕೌಟ್ಸ್ ಆಗಿರುತ್ತೆ ಅಂದರೆ ಆ ಓವರ್ ಥಿನ್ ಆಗಿ ಅವರು ಬಿಕಾಸ್ ಆಫ್ ವರ್ಕೌಟ್ಸ್ ಕೆಲವೊಬ್ಬರಿಗೆ ಹಾಗೂ ದೇ ವಿಲ್ ಮಿಸ್ ದೇರ್ ಪೀರಿಯಡ್ಸ್.
ಸೊ ಇಸ್ ಇಟ್ ಓಕೆ ಅಂತ ಫಾರ್ ಅಥ್ಲೀಟ್ಸ್ ಟು ಮಿಸ್ ದೇರ್ ಪೀರಿಯಡ್? No, see, yeah, athletes, as I told you, the hypothalamus or the brain is the one which controls periods ಅಲ್ವಾ. ಸೊ ಈಗ ಕೆಲವರು ಸಡನ್ನಾಗಿ ಈಗ ನಿನಗೆ ಸಡನ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಬಿಡ್ತೀಯ, ಒಂದು 3 months ಜಿಮ್ಗೆ ಹೋಗ್ಬಿಡ್ತೀಯ, ಆಗ ಪೀರಿಯಡ್ ಮಿಸ್ ಆಗ್ಬೋದು. ಇಲ್ಲ ಸಡನ್ನಾಗಿ ಡಯಟ್ ಮಾಡಿಬಿಡ್ತೀರಾ, ಸಣ್ಣ ಆಗ್ಬಿಡ್ತೀರಾ, ಆವಾಗ ಪೀರಿಯಡ್ ಮಿಸ್ ಆಗ್ಬೋದು. ಇಲ್ಲ ಏನೋ ತುಂಬ ಮನೆಯಲ್ಲಿ ಸ್ಟ್ರೆಸ್ ಇರುತ್ತೆ, ಡೇ ಶಿಫ್ಟಿಂದ ನೈಟ್ ಶಿಫ್ಟ್ ಆಗುತ್ತೆ, ಅವೆಲ್ಲ ದಿಸ್ ಆರ್ ಆಲ್ ಟೆಂಪ್ರರಿ ಥಿಂಗ್ಸ್ ವಿಚ್ ಹ್ಯಾಪನ್ಸ್. ಬಾಡಿ ಒಂದು 3 months ಅಡ್ಜಸ್ಟ್ ಆಗಿಬಿಡುತ್ತೆ. ಆದರೆ ಈಗ ಕೆಲವರು ಈ ಪ್ರೊಫೆಷ್ನಲ್ ಅಥ್ಲೀಟ್ಸ್ ಇರ್ತಾರೆ, ಅವರು ದಿನಾನು ಟ್ರೈನ್ ಮಾಡಬೇಕು, ದಿನ ಎಕ್ಸಸೈಸ್ ಮಾಡಬೇಕು, ಮತ್ತು ಓವರ್ ಈಟ್ ಮಾಡೋಂಗಿಲ್ಲ, ಯಾಕೆಂದರೆ ಅವ್ರು ದಪ್ಪ ಆಗಂಗಿಲ್ಲ, ಮತ್ತು ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಅವರು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾರೆ. ಆವಾಗ ದಟ್ ಕ್ಯಾನ್ ಬಿ ಡೇಂಜರಸ್. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಫೀಮೇಲ್ ಅಥ್ಲೆಟಿಕ್ ಟ್ರಯಾಡ್ ಅಂತ ಹೇಳ್ತೀವಿ. ಟ್ರಯಾಡ್ ಅಂದರೆ 3 points. ಒಂದು, ಇವರಿಗೆ ವಿಪರೀತ ಎಕ್ಸಸೈಸ್ ಮಾಡಿ ಮಾಡಿ ಮೂಳೆಗಳು ಸವಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವರು ಜಾಸ್ತಿ ತಿಂದೆ ಅವರು ಹಸಿವೆ ಮಾಡ್ಕೊಂಡು ಅನೋರೆಕ್ಸಿಯಾ ಅಂತ ಹೇಳ್ತೀವಿ, ಈಟಿಂಗ್ ಡಿಸಾರ್ಡರ್ಸು. ಅವ್ರಿಗೆ ಏನು ಕೊಟ್ಟರು ಇದು ತಿಂದರೆ ದಪ್ಪ ಆಗ್ತೀನ, ಇದು ತಿಂದರೆ ಸಣ್ಣ ಆಗ್ತೀನ, ಚಿಂತೆನಲ್ಲೇ ಅವ್ರು ತಿನ್ನೋದು ಕಡಿಮೆ ಮಾಡ್ತಿರ್ತಾರೆ. ಪ್ಲಸ್ ಇವೆರಡರಿಂದಾಗಿ ಬ್ರೈನ್ಗೆ ಎಫೆಕ್ಟ್ ಆಗಿ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ. ಸೊ ಈ ಅಥ್ಲೆಟಿಕ್ಸ್ನವ್ರಿಗೆ ಫೀಮೇಲ್ ಅಥ್ಲೀಟ್ಸು ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ತುಂಬ ಸಣ್ಣ ಆಗಿಬಿಡೋದು, ಮೂಳೆಗಳು ಸವಿಯೋದು, ಆಸ್ಟಿಯೋಪೊರೋಸಿಸ್, ಇದು 3 ಇಟ್ ಕ್ಯಾನ್ ಬಿ ಎ ವೆರಿ ಡೇಂಜರಸ್ ಟ್ರಯಲ್. ವೈ ಡೇಂಜರಸ್? ಬಿಕಾಸ್ ಅವ್ರಿಗೆ ಮೂಳೆಗಳು ತುಂಬ ಸವಿತು ಅಂತಂದರೆ ಬೇಗ ಬಿದ್ದ ತಕ್ಷಣ ಫ್ರ್ಯಾಕ್ಚರ್ ಆಗೋದು, ಮತ್ತು ಬ್ಯಾಕ್ ಪೇನ್ ಬರೋದು, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಇವಾಗ ಏನೂ ತಿನ್ನಲಿಲ್ಲ ಅಂತಂದರೆ ಅವ್ರಿಗೆ ವಿಟಮಿನ್ ಡಿಫಿಷಿಯನ್ಸಿ ಬರೋದು, ರಕ್ತ ಕಡಿಮೆ ಆಗೋದು, ಆ ಥರ ಅವ್ರ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗುತ್ತೆ. ಇವೆಲ್ಲನೂ ಡಾಕ್ಟರ್ ಹತ್ರ ತೊಗೊಂಡೋಗೋಕ್ಕೆ ಅಂತ ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟೀಸ್ ಇರುತ್ತೆ. ಸೊ ವಿ ಹ್ಯಾವ್ ಫ್ಯೂ ಯಂಗ್ಸ್ಟರ್ಸ್, ಕ್ರಿಕೆಟರ್ಸ್ ಇರ್ತಾರೆ, ಅವರು ನನ್ನ ಹತ್ರ ಬರ್ತಾ ಇರ್ತಾರೆ. ಅವಳು ಎಷ್ಟು ಫಿಟ್ಟಾಗಿ ಎಷ್ಟು ಚೆನ್ನಾಗಿದ್ರೂ ಅವ್ರಿಗೆ ವಿಟಮಿನ್ ಡಿಫಿಷಿಯನ್ಸಿ ಇರುತ್ತೆ, B12 ಡಿಫಿಷಿಯನ್ಸಿ ಇರುತ್ತೆ. ಚೆನ್ನಾಗಿ ಊಟ ತಿಂಡಿ ಇರೋ ಅಂಥ ಒಂದು ಒಳ್ಳೆ ಪೌಷ್ಟಿಕಾಂಶ ತೊಗೊಳ್ಳೋ ಅಂಥ ಒಂದು ಬ್ಯಾಕ್ಗ್ರೌಂಡ್ ಇದ್ರೂ ಅವ್ರು ತಿಂತಾ ಇರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಭಾಳ ರಿಸ್ಕ್ ಇರುತ್ತೆ. ಅಥ್ಲೆಟಿಕ್ಸ್ ಟ್ರೈನಿಂಗ್ ಮಾಡ್ತಿರೋ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದೇರ್ ಡಯಟ್ ಆ್ಯಂಡ್ ದ ಪೀರಿಯಡ್ಸ್ ರೆಗ್ಯುಲಾರಿಟಿ. ಸೊ ಮುಂಬರುವಂತಹ ವಿಡಿಯೋಸ್ಗಳಲ್ಲಿ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಡೆಫಿನೆಟ್ಲಿ. ಆ್ಯಂಡ್ ನಿಮ್ಮದೇನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ Dr. Chandrika Anand ಅಲ್ಲಿಗೆ ನಿಮ್ಮ ಪ್ರಶ್ನೆಗಳನ್ನು DM ಮಾಡ್ಬೋದು, ಅಥವಾ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪೋಸ್ಟ್ ಮಾಡ್ಬೋದು. Hello, Doctor. With Dr. Chandrika Anand.